ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಿಯಮದ ಪ್ರಕಾರ 1ನೇ ತರಗತಿಗೆ ಅಡ್ಮಿಷನ್ ಆಗ್ತಕ್ಕಂಥ ಮಕ್ಕಳಿಗೆ ಕಂಪಲ್ಸರಿ 6 ವರ್ಷ ತುಂಬಿರಬೇಕು ಅಂತ ಇತ್ತು. ಆದರೆ ಈ ವಯೋಮಿತಿಯನ್ನು ಸಡಿಲ ಮಾಡಬೇಕು ಅಂತ ರಾಜ್ಯದಲ್ಲಿ ಪೋಷಕರು ಒತ್ತಾಯ ಮಾಡಿದರು. ಸೊ 1ನೇ ತರಗತಿ ಮಕ್ಕಳ ದಾಖಲಾತಿ ವಯೋಮಿತಿ ಸಡಿಲವಾಗುತ್ತಾ? 5 ವರ್ಷ 10 ತಿಂಗಳು ಇರೋ ಮಕ್ಕಳಿಗೂ ಅಡ್ಮಿಷನ್ಗೆ ಅವಕಾಶ ಕೊಡೋ ಸಾಧ್ಯತೆ. ಮೊದಲೆಲ್ಲ 5 ವರ್ಷ 10 ತಿಂಗಳೇ ಇತ್ತು. ಪೋಷಕರ ಒತ್ತಡಕ್ಕೆ ಸರ್ಕಾರ ಮಣಿಯುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. 6 ವರ್ಷ ಪೂರೈಸಿದ್ರಷ್ಟೇ 1ನೇ ತರಗತಿಗೆ ಅಡ್ಮಿಷನ್ ಅಂತಕ್ಕಂಥದ್ದಿತ್ತು. ಈ ನಿಯಮದಲ್ಲಿ ಸ್ವಲ್ಪ ಸಡಿಲ ಮಾಡುವಂತಹ ಸಾಧ್ಯತೆ ಇದೆ. 1ನೇ ತರಗತಿ ಮಕ್ಕಳ ದಾಖಲಾತಿ ನಿಯಮವನ್ನು ಸಡಿಲ ಮಾಡುವಂಥದ್ದು. ಒಂದು ವೇಳೆ ಹಾಗೆ ಇದ್ದರೆ, ನಾನು ಆಗಲೇ ಹೇಳ್ತಾ ಇದ್ದೆ, 5 ವರ್ಷ 11 ತಿಂಗಳು 29 ದಿನ 30 ದಿನ ಇದ್ದರೂ ಕೂಡ ಆ ಮಗುಗೆ 1ನೇ ಕ್ಲಾಸ್ಗೆ ಅಡ್ಮಿಷನ್ ಇಲ್ಲ. 1 ವರ್ಷ ಅನ್ಯಾಯವಾಗಿ ಹಾಳಾಗ್ಬಿಡ್ತಾ ಇತ್ತು. ಹಾಗಾಗಿ ಮೊದಲ ನಿಯಮವೇ ತನ್ನಿ, 5 ವರ್ಷ 10 ತಿಂಗಳು ಅಂತ ಕೇಳ್ಕೊಂಡಿದ್ರು. ಸೊ ಈಗ ಆ ವಯೋಮಿತಿಯನ್ನು ಸಡಿಲ ಮಾಡುವಂತಹ ಸಾಧ್ಯತೆ ಇದೆ. ಇದು ಪೋಷಕರ ಒತ್ತಡ ಮತ್ತು ಒತ್ತಾಯ. ಮೊದಲಂಗೆ 5 ವರ್ಷ 10 ತಿಂಗಳು ಇರತಕ್ಕಂಥ ಮಕ್ಕಳಿಗೂ ಅಡ್ಮಿಷನ್ಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. 1ನೇ ತರಗತಿ ಮಕ್ಕಳ ದಾಖಲಾತಿಯ ವಯೋಮಿತಿಯನ್ನು ರಾಜ್ಯ ಸರ್ಕಾರ ಸಡಿಲಗೊಳಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ರಾಜ್ಯ ಸರ್ಕಾರ ಈ ಕುರಿತಂತೆ ಏನಾದರೂ ತೀರ್ಮಾನಕ್ಕೆ ಬಂದಿದೆಯಾ? ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನಾದರೂ ಆ ಥರ ವಯೋಮಿತಿ ಸಡಿಲದ ನಿರೀಕ್ಷೆಯನ್ನು ಇಟ್ಕೋಬಹುದಾ ಅಂತ? ಅರವಿಂದ್, ಹೌದು. ಈಗ ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಿದ್ದಾರೆ. ಈ ಸಭೆಯಲ್ಲಿ ಈಗಾಗಲೇ ನಾನು ಮೊದಲೇ ಹೇಳಿದಾಗೆ, ಅಂದ್ರೆ SCP ಸಮಿತಿಯಿಂದ ವರದಿಯನ್ನ ತರಿಸಿಕೊಳ್ಳಲಾಗಿತ್ತು. ವಯಸ್ಸಿನ ಮಿತಿಯನ್ನ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು. ಸೊ SCP ಸಮಿತಿ ಕೂಡ ವರದಿಯನ್ನ ಕೊಟ್ಟಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹಾಗಾಗಿ ಕಳೆದ ಹಿಂದಿನ ವರ್ಷ ಯಾವ ರೀತಿ ಇತ್ತು ಅಂದ್ರೆ 5 ವರ್ಷ 10 ತಿಂಗಳವರೆಗೆ ದಾಖಲಾತಿ ಪ್ರಕ್ರಿಯೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಲಾಗಿತ್ತು ಈ ಹಿಂದಿನ ವರ್ಷಗಳಲ್ಲಿ. ಅದೇ ನಿಯಮವನ್ನ ಈ ವರ್ಷಕ್ಕೆ ಅನ್ವಯ ಆಗುವಂತೆ ಕೊಡುವಂತ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಿದೆ. ಈಗಾಗಲೇ CM ಅವರ ಗಮನಕ್ಕೂ ಕೂಡ ಶಿಕ್ಷಣ ಸಚಿವರು ಈ ಒಂದು ಏನು ವಿಚಾರವನ್ನ ತಿಳಿಸಿದ್ದಾರೆ. ಯಾಕಂದ್ರೆ CM ಅವರ ಅನುಮತಿ ಇಲ್ಲದೆ ಇದನ್ನ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ವಿಷಯವನ್ನ CM ಅವರ ಗಮನಕ್ಕೆ ತಂದು 5 ವರ್ಷ 10 ತಿಂಗಳವರೆಗೆ ರಿಯಾಯಿತಿ ಕೊಡುವಂತಹ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿ ಮಾಡಿ ಈ ಒಂದು ವಯಸ್ಸಿನ ಮಿತಿ ಸಡಿಲಿಕೆ ಏನಿದೆ ಅದನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ವಯೋಮಿತಿ ಸಡಿಲಿಕೆಯ ನಿರ್ಧಾರ ಹೊರಬೀಳುವ ಸಾಧ್ಯತೆ ಕೆಲವೇ ಹೊತ್ತಿನಲ್ಲಿ.